ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ರೇಷನ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಇದು ಒಂಥರ ಆಲ್ ಆಫ್ ಸಡನ್ ಆಗಿ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ನಿಮಗೆ ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಅನೌನ್ಸ್ ಮಾಡಿಲ್ಲ, ಆದ್ರೆ ಇವಾಗ ಮಧ್ಯದಲ್ಲಿ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಇದ್ರ ಜೊತೆಗೆ ನಿಮ್ಗೆ ಲಾಸ್ಟ್ ಡೇಟ್ ಕೂಡ ಇದಕ್ಕೆ ಇಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಈ ತಿಂಗಳು ಒಳಗಡೆ ನೀವು ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಇದು ಆಪರ್ಚುನಿಟಿ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಒಂಥರ ಗೊಂದಲಮಯಕ್ಕೆ ಒಂದು 100% ಕ್ರಿಯೇಟ್ ಆಗಿರುವಂತದ್ದು 100% ಅಂತ ಅನಿಸ್ತಾ ಇದೆ. ಏನ್ ಗೊತ್ತಾ, ಈ ಬಾರಿ ನಾವು ರೇಷನ್ ತಗೊಂತಾ ಇದೀವಿ ಅಲ್ವಾ, ಅಕ್ಕಿ ತಗೊಂತಾ ಇದೀವಿ ಅಲ್ವಾ, ಕೆಲವೊಂದಷ್ಟು ಭಾಗಗಳಲ್ಲಿ ಏನ್ ಮಾಡಿದ್ರು ನಿಮಗೆ ಗೊತ್ತು, ರಾಗಿ ಕೊಟ್ಟಿದ್ದಾರೆ ಮೈಸೂರು ಭಾಗಕ್ಕೆ. ಉತ್ತರ ಕರ್ನಾಟಕದವ್ರು ಯಾರು ಕಮೆಂಟ್ ಹಾಕಿಲ್ಲ, ಬಹುಶಃ ಅವ್ರಿಗೆ ಯಾರಿಗೂ ಜೋಳದ ಹಿಟ್ಟು ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಅದು ಹೊರತುಪಡಿಸಿ ನಾರ್ಮಲ್ ಆಗಿ 10 kg ಅಕ್ಕಿ ರಾಜ್ಯದ್ದು, ಕೇಂದ್ರದ ಏನೇನ 5 kg ಬರುತ್ತೆ 10 kg ಅಕ್ಕಿನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಈಗ ಒಂದು ವಿಚಿತ್ರವಾಗಿರುವಂತ ಅನೌನ್ಸ್ಮೆಂಟ್ ನ ಗೌರ್ಮೆಂಟ್ ಮಾಡಿದೆ. ಮೈಸೂರಿನಲ್ಲಿ ಈ ವಿಚಾರವಾಗಿ ಮಾತಾಡಿರುವಂತ ಮಿನಿಸ್ಟರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಆಹಾರ ಧಾನ್ಯಗಳು ಇವಾಗ ನಾವು ಮೇ ತಿಂಗಳಲ್ಲಿ ಇದೀವಲ್ವಾ, ಮೇ ತಿಂಗಳು ಮತ್ತೆ ಜೂನ್ ತಿಂಗಳದು ಒಟ್ಟಿಗೆ ನಾವು ಪಡಿತರ ಏನು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ರೇಷನ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಅದರ ಬಗ್ಗೆ ಒಂದು ನ್ಯೂಸ್ ನ ಹೇಳ್ತಾ ಇರುವಂತದ್ದು. ಇವತ್ತು ತಾರೀಖ್ ಎಷ್ಟಾಯ್ತು, ಆಲ್ರೆಡಿ ಇವತ್ತು 19ನೇ ತಾರೀಕು, ಆಲ್ಮೋಸ್ಟ್ ಬಂದ್ಬಿಟ್ಟಿದೀವಿ. 20ನೇ ತಾರೀಕು, ಎಲ್ಲರೂ ಲೇಟ್ ಆಗಿ ವಿಡಿಯೋ ನೋಡಿರ್ಬೋದು. 20ನೇ ತಾರೀಕು ಬಂದಾಯ್ತು. 10ನೇ ತಾರೀಕು ರೇಷನ್ ಡಿಸ್ಟ್ರಿಬ್ಯೂಷನ್ ಶುರುವಾಗುತ್ತೆ. ಈಗ 19ನೇ ತಾರೀಕಲ್ಲಿ ಇವರು ಬಂದ್ಬಿಟ್ಟು ನಾವು 2 ತಿಂಗಳ ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ದಯವಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ. ಯಾವ ತಿಂಗಳದು, ಮೇ ಮತ್ತೆ ಜೂನ್, ಮುಂದಿನ ತಿಂಗಳದು ಸೇರಿ ಈ ತಿಂಗಳು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾರಂತೆ. ಇದ್ರಲ್ಲೂ ಲಾಸ್ಟ್ ದಿನಾಂಕ ಈ ಒಂದು ಮೇ ಕಡೆದು. ಸೊ ಲಾಸ್ಟ್ ಮೇ, ಇವಾಗ ಏನ್ ಮೇ ನಮಗೆ ಆಲ್ಮೋಸ್ಟ್ 30ನೇ ತಾರೀಕು 31 ಇದೆ. 31 ಇಟ್ಟು ಭಾನುವಾರ ಲೆಕ್ಕ ಇಲ್ಲ, ಶನಿವಾರದವರೆಗೂ ಲೆಕ್ಕ ತಗೊಳ್ಳಿ. 31ನೇ ತಾರೀಕು ತನಕ ನಿಮ್ಗೆ ಲಾಸ್ಟ್ ಡೇಟ್ ಇದೆ ಮೇ ತಿಂಗಳಲ್ಲಿ. ರೇಷನ್ ನ 2 ತಿಂಗಳದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏಕಾಏಕಿ ಈ ಒಂದು ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. 2 ತಿಂಗಳು ಪಡಿತರ ಒಂದು ಧಾನ್ಯನ ಇಸ್ಕೋಬೇಕು ಅಂತ ಅಂದ್ರೆ ಈಗ ಜನ ಈಸ್ಕೊಂಡಿರೋರ್ ಗತಿ ಏನು? ಮತ್ತೆ ಹೋಗಿ ಲೈನಲ್ಲಿ ನಿಂತ್ಕೊಂಡು ಜೂನ್ ತಿಂಗಳದು ಕಲೆಕ್ಟ್ ಮಾಡ್ಕೊಂಡ್ ಬರಬೇಕು. 2 ಬಯೋಮೆಟ್ರಿಕ್ ಕೊಡ್ಬೇಕಂತೆ. ಮೇ ತಿಂಗಳದೊಂದು ತಗೊಂತಾ ಇರೋದು ಒಂದು ಬಯೋಮೆಟ್ರಿಕ್, ಜೂನ್ ತಿಂಗಳದು ಬಯೋಮೆಟ್ರಿಕ್, 2 ಬಯೋಮೆಟ್ರಿಕ್ ನ ಮಾಡಿ ನೀವು 2 ತಿಂಗಳು ರೇಷನ್ ನ ಇಸ್ಕೋಬೇಕು ಅಂತ ಹೇಳ್ಬಿಟ್ಟು ಸಡನ್ ಆಗಿ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಗೌರ್ಮೆಂಟ್. ಬಟ್ ಈಗ ಮತ್ತೊಮ್ಮೆ ನೀವು ರೇಷನ್ ಡಿಪಾಗಳಿಗೆ ಹೋಗಿ ಲೈನಲ್ಲಿ ನಿಂತ್ಕೊಂಡು ತಗೊಂಡ್ಬರ್ಬೇಕು. ಈ ತರ ಯಾಕೆ ಅರ್ಜೆಂಟ್ ಮಾಡಿದ್ರು ಅನ್ನೋದು ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿದೆ. ಅವಶ್ಯಕತೆ ಏನಿತ್ತು? ಇನ್ನೊಂದು 10 ದಿನ ಕಳೆದಿದ್ರೆ ಜೂನೇ ಬಂದ್ಬಿಟ್ಟಿರೋದಲ್ಲ, ಮತ್ತೆ ರೇಷನ್ ನ ತಗೋಬಹುದಾಗಿತ್ತಲ್ವಾ ಜೂನ್ ತಿಂಗಳಲ್ಲಿ. ಸಡನ್ ಆಗಿ ಯಾಕೆ ಈ ರೀತಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಅನ್ನೋದು ಸ್ವಲ್ಪ ಗೊಂದಲ ಇದೆ. ಆಮೇಲೆ ಏನೋ ಟೆಕ್ನಿಕಲ್ ಇಶ್ಯೂ ಅದು ಇದು. ಯಾವ ಟೆಕ್ನಿಕಲ್ ಇಶ್ಯೂ? ರೇಷನ್ ಡಿಪೋಗಳಲ್ಲಿ ರೇಷನ್ ಇದ್ರೆ ತಗೊಂಡ್ ಹೋಗ್ತಾರೆ ಜನ. ಇದನ್ನೇ 1ನೇ ತಾರೀಕು ಅನೌನ್ಸ್ ಮಾಡ್ಬಿಟ್ಟಿದ್ರೆ 10ನೇ ತಾರೀಕು ರೇಷನ್ ತಗೊಳ್ಳೋಷ್ಟೊತ್ತಿಗೆ ಇದೆಲ್ಲ ಕ್ಲಿಯರ್ ಆಗೋಗಿ ಜನ 2 ತಿಂಗಳು ರೇಷನ್ ನ ನೆಮ್ಮದಿಯಾಗಿ ತಗೊಂಡ್ ಹೋಗಿರೋರು. ಒಂಥರ ವಿಚಿತ್ರವಾಗಿರುವಂತ ರೂಲ್ಸ್ ನ ಮಾಡಿದ್ದಾರೆ. ಬಟ್ ಎನಿವೇಸ್ 2 ತಿಂಗಳು ರೇಷನ್ ನ ಈ ತಿಂಗಳು ಕೊಡ್ತಾ ಇದ್ದಾರೆ, ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಜೂನ್ ತಿಂಗಳದು ಸೇರಿಸಿ ಕೊಡ್ತಾ ಇದ್ದಾರೆ. ಈಗ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಏನು ಅಂತ ಅಂದ್ರೆ 1 ತಿಂಗಳಿಗೆ ನೋಡಿ, ಇವಾಗ ಹೊಂದಿರುವ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವರಿಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಮೇ ಮತ್ತು ಜೂನ್ ತಿಂಗಳದು ಒಟ್ಟಾಗಿ 42 kg ಅಕ್ಕಿನ ಕೊಡ್ತಾ ಇದಾರೆ. ಸೊ 28 kg ರಾಗಿ ಸೇರಿದಂತೆ ಒಟ್ಟು 70 kg ಆಹಾರ ಧಾನ್ಯವನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತಿದೆ. ರಾಗಿ ಕೂಡ ಹಾಕಿದ್ದಾರೆ. ಮೈಸೂರು ಭಾಗದಲ್ಲಿ ಮಾತ್ರ ರಾಗಿ ಕೆಲವರಿಗೆ ಡಿಸ್ಟ್ರಿಬ್ಯೂಷನ್ ಆಗಿತ್ತು, ಬಟ್ ಇವಾಗ ನೋಡಿ ರಾಗಿ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅಕ್ಕಿ ಮತ್ತೆ ರಾಗಿ ಟೋಟಲ್ ಆಗಿ 2 ತಿಂಗಳದು 42 kg ಅಕ್ಕಿ, 28 kg ರಾಗಿ, ಟೋಟಲ್ ಆಗಿ 2 ಸೇರಿ 70 kg ರೇಷನ್ ನ ಕೊಡ್ತಾ ಇದೀವಿ. ಇದು ಅನೌನ್ಸ್ ಮಾಡಿರೋದು. ಮತ್ತೆ ನಿಮ್ಗೆ PHC ಕಾರ್ಡ್ ಯಾರ ಹತ್ರ ಇದೆ, ನಿಮ್ಗೆ 4 kg ಅಕ್ಕಿ, 6 kg ರಾಗಿ ಸೇರಿದಂತೆ ಟೋಟಲ್ 10 kg 6 kg ರಾಗಿ ಕೊಡ್ತಾವ್ರೆ, 4 kg ಅಕ್ಕಿ ಕೊಡ್ತಾ ಇದಾರೆ. ಆಮೇಲೆ PHC ಮತ್ತೆ ಇನ್ನೊಂದು ಕಾರ್ಡ್ಗೆ ನಿಮಗೆ 10 kg ಅಕ್ಕಿನ ಉಚಿತವಾಗಿ ನೀಡಲಾಗುತ್ತಿದೆ. ಸೊ ಇಲ್ಲಿ BPL ಗೂ ಅಷ್ಟೇ ನಿಮಗೆ ಏನ್ ಅಕ್ಕಿ ಕೊಡ್ತಾ ಇದಾರೆ 10 kg ಕೊಡ್ತಾ ಇದಾರೆ. ಸೊ 2 ಸೇರಿ ನಿಮ್ಗೆ 20 kg ಕೊಡ್ತಾರೆ. ಸೊ APL ಅವ್ರು ಬರಲ್ಲ. ಸೊ ಅಂತ್ಯೋದಯ ಮತ್ತೆ BPL ರೇಷನ್ ಕಾರ್ಡ್ ಇದ್ದವ್ರಿಗೆ ಸಡನ್ ಆಗಿ ಒಂದು ನ್ಯೂಸ್ ಬಂದಿರುವಂತದ್ದು. 2 ತಿಂಗಳ ರೇಷನ್ ನ ಒಟ್ಟಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ರೇಷನ್ ಡಿಪೋಗಳು ಓಪನ್ ಇಡಬೇಕು ಅಂತ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬೆಳಿಗ್ಗೆ 6ರಿಂದ ಸಂಜೆ 10 ಗಂಟೆವರೆಗೂ ದಯವಿಟ್ಟು ಬೇಗ ಹೋಗಿ ತಗೊಂಡು ಬನ್ನಿ. ಇಫ್ ಇನ್ ಕೇಸ್ ನಿಮಗೆ ಯಾವ್ದಾದ್ರೂ ಏನಾದ್ರೂ ರೇಷನ್ ಡಿಪೋಗಳಲ್ಲಿ ಕೊಡ್ತಾ ಇಲ್ಲ, ಏನಾದ್ರೂ ಸಮಸ್ಯೆ ಆಗ್ತಾ ಇದೆ, ಇಲ್ಲಾಂದ್ರೆ ಅವ್ರು ಆತರ ಮ್ಯಾಟ್ರ್ ನಮಗ್ ಗೊತ್ತಿಲ್ಲ ಅಂತ ಏನಾದ್ರು ಆತರ ಹೇಳಿದ್ರೆ 967 1967
ಟೋಲ್ ಫ್ರೀ ನಂಬರ್ ಆಹಾರ ಇಲಾಖೆಗೆ ಹೋಗುತ್ತೆ. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಆಗಿರೋ ಸಮಸ್ಯೆನ ಸಾಲ್ವ್ ಮಾಡಿ ಕೊಡ್ತಾರೆ. ಬಿಕಾಸ್ ಗೌರ್ಮೆಂಟ್ ಕಡೆಯಿಂದ ಅನೌನ್ಸ್ ಆಗಿರೋ ಕಾರಣ 2 ತಿಂಗಳು ಪಡಿತಾರದು ಏನ್ ಐಟಮ್ಸ್ ಗಳಿದೆ, ರೇಷನ್ ಐಟಮ್ಸ್ ಗಳೇನಿದೆ ಅದನ್ನ ಸಾರ್ಟ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಒಂದು ವರದಿ ಬಂದಿರುವಂತದ್ದು ಅಂಡ್ ಸರ್ಕ್ಯುಲೇಟ್ ಕೂಡ ಆಗ್ತಾ ಇರುವಂತದ್ದು. ಸೊ 2 ತಿಂಗಳು ರೇಷನ್ ತಗೊಳ್ಳಿ, ಹೋಗಿ ಎಲ್ಲ ಕೊಟ್ಟಿದ್ದೀನಿ, ಟೋಲ್ ಫ್ರೀ ನಂಬರ್ ಕೂಡ ಹೇಳಿದೀನಿ, ಕರೆಕ್ಟ್ ಮಾಡ್ಕೊಳ್ಳಿ. 2 ಬಾರಿ ಬಯೋಮೆಟ್ರಿಕ್ ಮಾಡ್ಬೇಕಾಗುತ್ತೆ. ಈಗ ಆಲ್ರೆಡಿ ಮೇ ತಿಂಗಳು ತಗೊಂಡಾಗಿದೆ, ಜೂನ್ ತಿಂಗಳು ಇವಾಗ ಹೋಗಿ ತಗೋಬಹುದು ಅಂದ್ರೆ ಎಸ್, ಹೋಗಿ ಮತ್ತೊಮ್ಮೆ ರೇಷನ್ ಡಿಪೋಗಳ ಮುಂದೆ ಹೋಗಿ ತಗೊಂಡು ಬನ್ನಿ. ಜೂನ್ ತಿಂಗಳದು ಅಂತ ಹೇಳಿ ತಗೊಂಡು ಬನ್ನಿ, ರೇಷನ್ ಕಾರ್ಡ್ ತಗೊಂಡು ಹೋಗಿ ಇಸ್ಕೊಂಡ್ ಬನ್ನಿ ರೇಷನ್ನ. ಸರಿನಾ? ಏನೋ 2 ತಿಂಗಳು ಒಟ್ಟಿಗೆ ಕೊಡ್ತಾ ಇದಾರಂತೆ. 2 ತಿಂಗಳು ಒಟ್ಟಿಗೆ ಕೊಡ್ಬೇಕಂದ್ರೆ ರೇಷನ್ ಡಿಪೋಗಳಲ್ಲಿ ಸ್ಟಾಕ್ ಇರಬೇಕು. ಸ್ಟಾಕ್ ಇಲ್ಲ ಅಂದ್ರೆ ಆ ನಂಬರ್ ಹೇಳೋನಲ್ಲ, ಟೋಲ್ ಫ್ರೀ ನಂಬರ್, ಅದಕ್ಕೆ ಕಾಲ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಗೌರ್ಮೆಂಟ್ ಕಡೆಯಿಂದಾನೆ ಕೊಡ್ಬೇಕು. ಯಾಕಂದ್ರೆ ಸಡನ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಓಕೆ, ತಗೊಂಡ್ ಬನ್ನಿ. ತಗೊಂಡ್ ಬಂದ್ಮೇಲೆ ಯಾರಾದ್ರೂ ತಗೊಂಡ್ ಬಂದ್ರೆ ಮೇಲೆ ನಂಗೆ ದಯವಿಟ್ಟು ಕಮೆಂಟ್ ಅಲ್ಲಿ ಯಾವ ಜಿಲ್ಲೆ ಅವರು ಯಾವತ್ತೋಗಿ ಇಸ್ಕೊಂಡ್ ಬಂದಿದ್ರೆ ಅದು ಜೂನ್ ತಿಂಗಳದು ಕೊಟ್ಟಿದ್ದಾರೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆನಾ? ಸಡನ್ ಆಗಿ ಅನೌನ್ಸ್ಮೆಂಟ್ ಆಗಿದೆ, ಹೋಗಿ ಇಸ್ಕೊಂಡು ಬನ್ನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.